ಈಗ ಮುಂಚೆ ನಾವು ನಮ್ಮ ಆರ್ಟಿಸನ್ಸ್ಗಳಿಗೆ ಕಚ್ಚಾ ವಸ್ತುಗಳನ್ನು ನಾವೇ ತಲುಪಿಸ್ತಾ ಇದ್ವಿ ಸರ್ ಮುಂಚೆ. ಬಟ್ ಯಾವಾಗ ನಮ್ಮ ಟ್ಯಾನ್ರಿಗಳೆಲ್ಲ ಕ್ಲೋಸ್ ಆಯಿತು ಆವಾಗ ಇವಾಗ ನಾವು ತರಬೇತಿಗಳು ಕೊಡ್ತೀವಿ. ತರಬೇತಿ ಕಾರ್ಯಕ್ರಮಗಳು 2 ತಿಂಗಳು ಇರುತ್ತೆ. ಒಂದು 30 ಜನಗಳ ಒಂದು ಗುಂಪು ಮಾಡಿಬಿಟ್ಟು ತರಬೇತಿ ಕೊಡ್ತೀವಿ ನಾವು. ಆವಾಗ ರಾ ಮೆಟೀರಿಯಲ್ಸು ನಾವೇ ಒದಗಿಸ್ತೀವಿ ಅವರಿಗೆ, ಕಲಿಯೋತ್ತವ್ರಿಗೆ. ಬಟ್ ಅದಾದಮೇಲೆ ನಾವು ಕಚ್ಚಾ ವಸ್ತುಗಳು ಕೊಡಲಿಕ್ಕಾಗಲ್ಲ, ಯಾಕೆಂದರೆ ಲೆದರ್ ತುಂಬ ಕಾಸ್ಟ್ಲಿ. ಹಾಗಾಗಿ ಅವರು ಆಗ್ರಾದಿಂದ ಅಥವಾ ನಮ್ಮ ಪಕ್ಕದ ತಮಿಳ್ನಾಡಿನಿಂದ ಹೀಗೆ ಅಲ್ಲಿಂದೆಲ್ಲ ಚರ್ಮದ ಅಲ್ಲಿ ಸಿಕ್ಕುತ್ತೆ, ಟ್ಯಾನ್ರೀಸ್ ಇದೆ ಅಲ್ಲೆಲ್ಲೂ ಕ್ಲೋಸ್ ಆಗಿಲ್ಲ. ಸೊ ನಮ್ಮ ಆರ್ಟಿಸನ್ಸು ಅಲ್ಲಿಂದನೇ ತೊಗೊಂಬರ್ತಾರೆ. ಯಾಕೆಂದರೆ ಅವ್ರಿಗೆ ನಾವು ಪೂರ್ವಭಾವಿಯಾಗಿ ಅವ್ರಿಗೆ ನಾವು ಇದನ್ನು ಕೊಟ್ಟಿರ್ತೀವಿ, ಬಂಡವಾಳ ಕೊಟ್ಟಿರ್ತೀವಿ. ಸೊ ಅವ್ರು ತೊಗೊಂಡು ಬಂದು ಅದರಲ್ಲಿ ಮಾಡಿ ನಮಗೆ ಅದು ಮಾರಾಟ ಮಾಡ್ತಾರೆ. ಅಲ್ಲಿ ಡಿಫ್ರೆಂಟ್ ಕೈಂಡ್ ಇರುತ್ತೆ ಸರ್. ಇವಾಗ ನಿಮಗೆ ಲೆದರ್ ಇದು ಅಂತಂದರೆ ಪರ್ಸ್ಗಳು, ಬ್ಯಾಗ್ಗಳು, ಲೇಡೀಸ್ ಬ್ಯಾಗು ಈ ಥರದ್ದೆಲ್ಲ ಬಂದರೆ ನಿಮಗೆ ಮೇಕೆ, ಆಡು, ಕುರಿ ಚರ್ಮಗಳನ್ನು ಜಾಸ್ತಿ ಬಳಸ್ತಾರೆ. ಯಾಕೆಂದರೆ ಸಾಫ್ಟ್ ಲೆದರ್ ಬೇಕಂದರೆ. ಚಪ್ಪಲಿ ತಯಾರಿಕೆಗೆ ಹೆಚ್ಚಾಗಿ ಹಸುವಿನದು, ದನದ್ದು, ಎಮ್ಮೆದು ಬಳಸ್ತಾರೆ. ನಮ್ಮಲ್ಲಿ 2 ರೀತಿ ಇದೆ. ನಾನು ವಿಸಿಟ್ ಮಾಡಿದ್ದೀನಿ ನಮ್ಮ ಯಮಕನ ಮರಡಿನಲ್ಲಿ ಮತ್ತು ಧಾರವಾಡ ಲಕ್ಕಮ್ಮನಹಳ್ಳಿನಲ್ಲಿ. ಅಲ್ಲೆಲ್ಲ ಏನಂತಂದರೆ ನಮ್ಮ ನೈಸರ್ಗಿಕವಾದ ಗಲ್ಲೆಬಾನಿಗಳಿದೆ. ಗಲ್ಲೆಬಾನಿಗಳು ಅಂದರೆ ಸುಣ್ಣದ ತೊಟ್ಟಿಗಳು. ಆ ಸುಣ್ಣದ ತೊಟ್ಟಿಗಳಲ್ಲಿ ಅದು ನೈಸರ್ಗಿಕವಾಗಿ ಚರ್ಮವನ್ನು ಹದ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥದ್ದು. ಸೊ ಅಲ್ಲಿ ಅದು ಸುಮಾರು 1 ತಿಂಗಳು 15 ದಿನ ಟೋಟಲ್ಲಾಗಿ ಅದು ಒಂದು ಇಡೀ ಚರ್ಮ ಹದಗೊಂಡು ಅದನ್ನು ಚಪ್ಪಲಿ ತಯಾರಿಕೆಗೆ ಬಳಸಲಿಕ್ಕೆ ಆಗುವಂಥದ್ದು ಕಾಲಾವಧಿ ಅದು. ಅದು ಹೇಗೆ ಅಂತಂದರೆ ನಿಮಗೆ ಸುಣ್ಣದ ತೊಟ್ಟಿಗಳಲ್ಲಿ ಉಪ್ಪಿನ ನೀರಿನ ಮಿಶ್ರಣ ಮಾಡಿರ್ತಾರೆ. ಈಗ ಕಡಿದು ಮತ್ತು ಸುಳಿದಂಥ ಚರ್ಮಗಳನ್ನು ತೊಗೊಂಬಂದು ಅಲ್ಲಿ ನೆನೆಸ್ತಾರೆ. ಸುಮಾರು ದಿನ ಅಲ್ಲಿ ನೆನೆಸಿ ಅದನ್ನು ಹೊರಗಡೆ ತೆಗೆದು ಅದನ್ನು ಉಜ್ತಾರೆ. ಅವ್ರದ್ದು ಕಲ್ಲಿನಲ್ಲಿ ಉಜ್ಜಿದಾಗ ಆ ಪ್ರಾಣಿದು ರೋಮ ಇರುತ್ತಲ್ಲ, ಕೂದಲೆಲ್ಲ ಅಲ್ಲಿಂದ ಅದು ಇದಾಗುತ್ತೆ. ಆಮೇಲೆ ಈ ಕಡೆ ಸೈಡು ಅದಕ್ಕೆ ಮಾಂಸನೂ ಅಂಟ್ಕೊಂಡಿರುತ್ತೆ, ರಕ್ತ ಮಿಶ್ರಿತ ಮಾಂಸ ಅಂಟ್ಕೊಂಡಿರುತ್ತೆ. ಸೊ ಅದನ್ನು ತೆಗೆದು ಮತ್ತು ಉಜ್ಜಿ ಮತ್ತು ಸಂಸ್ಕಾರ ಮಾಡಿ ಆ ಥರ 3-4 ತೊಟ್ಟಿಗಳು ಇಟ್ಕೊಂಡಿರ್ತಾರೆ. ಅಂದರೆ ಒಂದು ಗಲ್ಲೆಬಾನಿಯಿಂದ ಇನ್ನೊಂದು ಹೀಗೆ ಬದಲಾಯಿಸ್ತಾ ಇರ್ತಾರೆ. ಕೊನೆಯ ಹಂತದಲ್ಲಿ ಏನು ಮಾಡ್ತಾರೆ, ಅದು ಎಲ್ಲ ಸಂಪೂರ್ಣವಾಗಿ ಅದರದ್ದು ರೋಮಗಳು ಹೋಗಿ ಒಳಗಡೆ ಇರುವಂಥ ಮಾಂಸ ಹೋಗಿ ಬರೀ ಚರ್ಮ ಉಳ್ಕೊಳ್ಳುತ್ತೆ. ಅದು 7 ಲೇಯರ್ ಕಟ್ ಮಾಡ್ಬೋದು ಆ ಚರ್ಮವನ್ನು, ತುಂಬ ತಿಕ್ಕಾಗಿರುತ್ತೆ. ಅದನ್ನು ಏನು ಮಾಡ್ತಾರೆ, ನಮ್ಮ ಸೆಣಬಿಂದು ಬರುತ್ತಲ್ಲ ನಾರು, ಅದರಲ್ಲಿ ಹೊಲಿತಾರೆ, ಚೀಲ ಥರ ಹೊಲಿತಾರೆ, ಕಸುಬೆ ಚೀಲ ಟೈಪ್. ಹೊಲಿದ ಮೇಲೆ ಅದರೊಳಗಡೆ ನೈಸರ್ಗಿಕವಾದಂಥ ಈಗ ನಾವು ಅಂಟುವಾಳಕಾಯಿ ಅಂತೀವಿ, ಬಟ್ ಅವ್ರ ಅಂಟುವಾಳಕಾಯಿ ಅನ್ನಲ್ಲ, ಅದು ಬೇರೆ ಕಾಯಿ ಅದು. ಸೊ ಆ ಕಾಯಿ ಮತ್ತು ಕೆಲವೊಂದು ಬೀಜ ಮತ್ತು ಹುಲ್ಲು ಅದನ್ನೆಲ್ಲ ಹಾಕಿ ಅದನ್ನು ಕಟ್ಟಿಬಿಟ್ಟು ನೇತಾಕ್ತಾರೆ. ಅದಕ್ಕೆ ಕಂಟಿನ್ಯೂಸ್ ಆಗಿ ನೀರನ್ನು ಸುರಿತಾರೆ. ಸೊ ಆ ನೀರು ಸುರಿದಾಗ ಏನಾಗುತ್ತೆ, ನಿಮಗೆ ಆ ಕೂದಲಿಂದ ಹೊರಗಡೆ ಬಂದಿರುತ್ತಲ್ಲ, ಆ ರೋಮ ಅದು ರಂಧ್ರ ಇರುತ್ತಲ್ಲ, ಅಲ್ಲಿಂದ ನೀರು ಸೋರುತ್ತೆ, ಜಿನುಗುತ್ತೆ ಹೊರಗಡೆ. ಸೊ ಅದು ಜಿನಿಗೆ ಅದು ಆ ಥರ ಎಷ್ಟೋ ದಿನಗಳು ಹಂಗೆ ಅದನ್ನು ನೀರು ಹಾಕಿ ಅದನ್ನು ಸಂಸ್ಕಾರ ಮಾಡಬೇಕಾಗತ್ತೆ. ಸೊ ಆ ಸಂಸ್ಕರಿಸಿದ ಮೇಲೆ ಅದೇನಾಗುತ್ತೆ, ಆ ಚರ್ಮ ನಿಮಗೆ ಅದು ಅವರು ಹೀಗೆ ಬಡಿದು ನೋಡ್ತಾರೆ ಹದ ಆಗಿದೆಯಾ ಇಲ್ವಾ ಅಂತ ಹೇಳಿ. ಆವಾಗ ಅವ್ರಿಗೆ ಆ ಶಬ್ದದಲ್ಲಿ ಗೊತ್ತಾಗುತ್ತೆ. ಅಂದರೆ ಅವರು ಅದರಲ್ಲಿ ನುರಿತರಾಗಿ ಹೋಗಿರ್ತಾರೆ. ಈಗ ಅನ್ನ ಮಾಡಬೇಕಾದ್ರೆ ಅಕ್ಕಿ ಒಂದು ಕಾಳು ಮುಟ್ಟಿದ್ರೆ ಅನ್ನ ಆಗಿದೆಯಾ ಇಲ್ವಾ, ಬೆಂದಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತಲ್ಲ, ಆ ಥರ. ಅಂದರೆ ಅವ್ರಿಗೂ ಅದು ಪರಂಪರೆಯಿಂದನೇ, ಅಂದರೆ ರೂಢಿಗತವಾಗಿಬಿಟ್ಟಿರುತ್ತೆ. ಅವ್ರೇನು ಮಾಡ್ತಾರೆ, ಅದು ಇದಾಗಿದೆ ಅಂತಂದಮೇಲೆ ಅದನ್ನು ಮತ್ತೆ ಹೊಲಿಗೆ ತೆಗೆದು ಬಿಸಿಲಲ್ಲಿ ಒಣಗಾಕ್ತಾರೆ. ಅಂದರೆ ಅದು ಹೊಲಿಗೆ ಬಿಚ್ಚಿ ಆವಾಗ ಅದು ಪೂರ್ತಿ ಒಂದು ಚರ್ಮದ ಇದು ಸಿಗುತ್ತೆ, ಹಲಿಗೆ ಥರ. ಅದನ್ನು ಬಿಸಿಲಲ್ಲಿ ಒಣಗಾಕ್ತಾರೆ, ನೆರಳಲ್ಲಿ ಒಣಗಾಕ್ತಾರೆ. ಅದು ಒಂದು ಹದಕ್ಕೆ ಬಂದಮೇಲೆ ಅದನ್ನ ಕತ್ತರಿಸ್ಬಿಟ್ಟು ಯಾವ ಶೇಪಿಗೆ ಬೇಕೋ ಆ ಥರ ಮಾಡೋದು. ಕೊಲ್ಲಾಪುರಿ ಚಪ್ಪಲಿನಲ್ಲೆಲ್ಲ ಇದೇ ಹೆಚ್ಚು ಬಳಸುವಂಥದ್ದು. ಅದರ ತಿಕ್ನೆಸ್ಸು ಮತ್ತು ಮತ್ತು ಅದನ್ನು ಕಟ್ ಮಾಡ್ತಾರೆ, ಆ ಲೇಯರ್ಸ್ ಕಟ್ ಮಾಡಿಬಿಟ್ಟು ಅದರಿಂದ ಮಾಡೋದು. ಇದು ನೈಸರ್ಗಿಕವಾಗಿ, ಇದರಿಂದ ಪರಿಸರಕ್ಕೆ ಏಕೆಂದರೆ ಯಾವುದೇ ಕೆಮಿಕಲ್ ಬಳಸೋದಿಲ್ಲ ಅದರಲ್ಲಿ. ಬಟ್ ಆದ್ರೂ ಆ ಸ್ಮೆಲ್ಲು ಅದು ಸುತ್ತಮುತ್ತಲಿನವ್ರಿಗೆ ಹಾನಿಯಾಗತ್ತೆ ಅಂಥೇಳಿ ಅದು ಒಂದು ಇದೆ. ಆಮೇಲೆ ಆ ನೀರನ್ನು ಕೂಡ ಕೆಲವು ಸರ್ತಿ ಯೂಸ್ ಮಾಡಲಿಕ್ಕಾಗಲ್ಲ. ಬಟ್ ಇನ್ನೊಂದಿದೆ, ನಾನು ಹೇಳಿದ್ನಲ್ಲ, ಆ ಹಸುಬೆ ಚೀಲ ಥರ ಕಟ್ಟಿಬಿಟ್ಟು ನೀರು ಹಾಕ್ತಾರಲ್ಲ, ಆ ನೀರನ್ನ ಅದು ಪವಿತ್ರ ಅಂತ ಹೇಳಿ ತೊಗೊಂಡೋಗಿ ಹೊಸ ಮನೆ ಗೃಹ ಪ್ರವೇಶ ಆದಾಗ ಅಲ್ಲಿಗೆ ಹಾಕುವಂಥದ್ದು. ಮತ್ತು ಯಾರಿಗಾದರೂ ಚರ್ಮದ ಕಾಯಿಲೆಗಳಿದಾಗ ಅವರು ಅದನ್ನು ಬಳಸ್ಕೊಳ್ಳೋವಂಥದ್ದು ಇದೆಲ್ಲ ಇದೆ. ಅಂದರೆ ಅದು ನಂಬಿಕೆ ಮತ್ತು ಒಂದು ಪ್ರತೀತಿ, ಅದು ಕೂಡ ಪವಿತ್ರ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಇದೆ. ಹೌದೌದು, ಅದು ಇದೆ. ಬಟ್ ಸ್ವಲ್ಪ ಮಟ್ಟಕ್ಕೆ ಅದು ಆಧುನಿಕವಾಗಿ ಅದನ್ನು ನಾವು ಇದು ಮಾಡಬೇಕಂದ್ರೆ ಅವ್ರು ಎಷ್ಟೇ ಹೇಳಿದ್ರು ನಾವು ಅವ್ರಿಗೆ ಗ್ಲೌಸ್ಗಳು ಕೊಡ್ಬೋದು, ಕಾಲದ್ದು ರಬ್ಬರ್ ಬೂಟ್ಗಳನ್ನ ಕೊಡಬಹುದು, ಕೈಗೆ ಗ್ಲೌಸ್ಗಳನ್ನ ಕೊಡ್ಬೋದು ಅಷ್ಟೇ ಹೊರತು ಅವ್ರಿಗೆ ಬೇರೆ ಇದು ಮಾಡಬೇಕು ಟ್ಯಾನ್ರೀಸ್ ಅಂದರೆ ನಮಗೆ ಇದರಲ್ಲಿ ಅವಕಾಶನೇ ಇಲ್ಲ ಕಾನೂನಿನಲ್ಲಿ.